ಗೃಹಲಕ್ಷ್ಮಿಯರೆಲ್ಲರಿಗೂ ಕೂಡ ಡಬಲ್ ಧಮಾಕ. ಹೌದು, ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದೆ. ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದ್ರೆ, ಇವತ್ತು ಸಂಜೆಯಿಂದನೇ ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಬರ್ತಾ ಇದೆ. ನಾನು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ಆದರೆ ಒಂದು ಕನ್ಫರ್ಮೇಷನ್ ಅನ್ನೋದಾದ್ರೆ ಕೊಟ್ಟಿದ್ದಿಲ್ಲ. ಆದರೆ ಇದ್ರ ಬಗ್ಗೆ ಬಂದಿರುವಂತಹ ಒಂದು ಕನ್ಫರ್ಮೇಷನ್ ಅನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರ್ತಾ ಇದೆ ಅಂತ ತಿಳಿಸಿಕೊಡ್ತೇನೆ. ಹಾಗೆ ಈ ಒಂದು ವಿಡಿಯೋನ ನೀವು ಏನಾದರೂ ನೋಡಿದ್ರಿ ಅಂತಂದ್ರೆ ನೀವು ಖಂಡಿತ ಥ್ಯಾಂಕ್ ಯು ಅಂತ ಕಾಮೆಂಟ್ ಮಾಡೋದು ಪಕ್ಕ. ಓಕೆ, ಯಾಕಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ. ಇದು ಡಬಲ್ ಧಮಾಕ್ ಅಂತಾನೆ ಹೇಳ್ಬೋದು. ನೀವು ಇಷ್ಟು ದಿನ ವೇಟ್ ಮಾಡ್ತಾ ಇರುವಂತಹ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಇದೀಗ ನಮ್ಮ ಸರ್ಕಾರ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಿಕ್ಕೆ ಮುಂದಾಗಿದೆ. ಅದು ಕೂಡ ಇವತ್ತು ಸಂಜೆಯಿಂದನೇ. ಹೌದು, ಇವತ್ತು ಸಂಜೆಯಿಂದನೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16 ಮತ್ತು 17 ಕಂತುಗಳ ಹಣ, ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತದೆ ಅಂತಾನೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಅದರ ಒಂದು ಇನ್ಫಾರ್ಮೇಷನ್ ಏನೇನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಇದೊಂದು 3 ರಿಂದ 4 ನಿಮಿಷದ ವಿಡಿಯೋ ಆಗ್ಬೋದು ಅಷ್ಟೇ. ಈ ವಿಡಿಯೋನು ಕೂಡ ನೀವು ಸ್ಕಿಪ್ ಮಾಡಬೇಡಿ, ಬಿಕಾಸ್ ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಕೇವಲ ಎರಡು ಮಾಹಿತಿಗಳಿದಾವೆ. ಆ 2 ಮಾಹಿತಿಯನ್ನು ತಿಳಿಸಿಕೊಟ್ಬಿಡ್ತಾನೆ. ಮೊದಲನೆಯ ಮಾಹಿತಿ ಏನಪ್ಪಾ ಅಂತಂದ್ರೆ, ಅದನ್ನ ನಾನು ನಿಮಗೆ ಮೊದಲನೆಯ ಮಾಹಿತಿ ತಿಳಿಸಿಕೊಡ್ತೇನೆ, ಹಾಗೂ ಎರಡನೆಯ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದೇ ಒಂದು ಲೈಕ್ ಅನ್ನು ಮಾಡಿಬಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಓಕೆ, ಬನ್ನಿ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಈ ವಿಡಿಯೋನ ಮುಂದುವರಿಯೋ ಮುಂಚೆ ನೋಡಿ ಸ್ನೇಹಿತರೆ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ. ನೀವು ಲೈಕ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಈ ಒಂದು ವಿಡಿಯೋ ಒಂದು ಸರ್ಕಾರದ ಬಳಿಗೂ ಕೂಡ ಒಂದು ತಲುಪುವಂತಹ ಒಂದು ಅವಕಾಶವನ್ನು ನೀವು ಕೊಡಬಹುದು. ಸೊ ಇದರಿಂದ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಆದಷ್ಟು ಬೇಗನೂ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ಓಕೆ, ನೋಡಿ ಸ್ನೇಹಿತರೆ, ಇವಾಗ ಮೇನ್ ಅಪ್ಡೇಟ್ ಹೋಗೋಣ. ನೋಡಿ, ಇವತ್ತು ಸಂಜೆಯಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಅಲ್ಲ ಗುರು, ಬರೋಬ್ಬರಿ 4,000 ರೂಪಾಯಿ ಹಣ. ಹೌದು ಮಹಿಳೆಯರೇ, ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಕ್ರೆಡಿಟ್ ಆಗ್ತಾ ಇರುವಂತದ್ದು. ಅದು ಕೂಡ ಇವತ್ತು ಸಂಜೆಯಿಂದನೇ. ನಾನು ಬೆಳಿಗ್ಗೆ ಏನಂತ ಒಂದು ವಿಡಿಯೋ ಮಾಡಿದ್ದೆ ಅಂತಂದ್ರೆ, ಸೊ ಅದು ತುಂಬಾ ಇಂಪಾರ್ಟೆಂಟ್. ಆ ವಿಡಿಯೋನು ಕೂಡ ನೀವು ನೋಡ್ಕೊಂಡು ಬನ್ನಿ. ಇವಾಗ ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಬಿಕಾಸ್ ನಾನು ಹೇಳುವಂತಹ ಮಾಹಿತಿ ಈ ವಿಡಿಯೋದಲ್ಲಿನೇ ತುಂಬಾ ಇರೋದು. ನೋಡಿ ಸ್ನೇಹಿತರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದು 1 ರಿಂದ 15ನೇ ಕಂತಿನ ಹಣವನ್ನು ಹಾಕಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟಿದ್ರು. ಆದರೆ ಯಾವುದೇ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯ 16 ಆಗಲಿ 17ನೇ ಕಂತಿನ ಹಣ ಆಗಲಿ ಮತ್ತೆ ಈ ತಿಂಗಳಿನಲ್ಲಿ ಬರಬೇಕಾಗಿರುವಂತಹ 18ನೇ ಕಂತಿನ ಹಣ ಆಗಲಿ ನಿಮಗೆ ಯಾವುದೇ ರೀತಿ ಒಂದು ಅಪ್ಡೇಟ್ ಅನ್ನೋದಾದ್ರೆ ಕೊಟ್ಟಿರಲಿಲ್ಲ. ಆದರೆ ಇವಾಗ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆದ್ರೆ ಬಂದಿದೆ. ಸೊ ಅವು 2 ಅಪ್ಡೇಟ್ಗಳಿದಾವೆ. ಅವು 2 ಅಪ್ಡೇಟ್ಗಳನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಒಂದು ಚಿಕ್ಕ ಕೆಲಸವನ್ನು ಮಾಡ್ತಾನೆ. ಬನ್ನಿ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಈ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16ನೇ ಕಂತಿನ ಹಣ ಸ್ನೇಹಿತರೆ, 16 ಮತ್ತು 17ನೇ ಕಂತಿನ ಹಣ ಇವತ್ತು ಸಂಜೆ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಹಾಗೂ ಜಮೆ ಆಗ್ತಾ ಇರುವಂತದ್ದು. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಇದೊಂದು ಮೊದಲನೇ ಅಪ್ಡೇಟ್ ಆಗಿರುತ್ತೆ. ಈ ಮೊದಲನೇ ಅಪ್ಡೇಟ್ ನಲ್ಲಿ ನಿಮಗೆ ಕೆಲವೊಂದಿಷ್ಟು ಡೌಟ್ಗಳು ಬರ್ಬೋದು, ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರುತ್ತೆ ಅಂತ. ಸ್ನೇಹಿತರೆ ನೋಡಿ, ನಮಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಸುಮಾರು 6 ರಿಂದ 7 ಜಿಲ್ಲೆಯ ಮಹಿಳೆಯರಿಗೆ ಇದು ಇವತ್ತು, ಹೌದು ಸ್ನೇಹಿತರೆ, ಇವತ್ತು ಜಮೆ ಆಗ್ತಾ ಇರುವಂತದ್ದು. ಇವತ್ತು ಸಂಜೆಯಿಂದನೇ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು. ಹಾಗೂ ಉಳಿದಿರುವಂತಹ ಜಿಲ್ಲೆಗಳಿಗೆ ಇದೇ ವೀಕಲ್ಲಿ ಅಂತಂದ್ರೆ ಇದೇ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ಈ ಜಿಲ್ಲೆಗಳ ನೇಮ್ ನೀವು ತಿಳಿಸಬಹುದಾ, ಜಿಲ್ಲೆಗಳ ಯಾವುವು ಅಂತ ನೀವು ತಿಳಿಸಬಹುದು ಅಂತ ಕೇಳಿದ್ರೆ, ಸೊ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತೇನೆ. ಬನ್ನಿ ನೋಡಿ, ಇವಾಗ ಈ ಕೊನೆಯ ಅಪ್ಡೇಟ್ ಹಾಗೂ ಎರಡನೇ ಅಪ್ಡೇಟ್ ಅನ್ನು ತಿಳಿಸಿಕೊಟ್ಬಿಟ್ಟು ಒಂದು ಜಿಲ್ಲೆಗಳ ಲಿಸ್ಟ್ ಏನಾದರೂ ಇದ್ರೆ ಅವನ್ನ ತಿಳಿಸಿಕೊಡ್ತೇನೆ. ಬನ್ನಿ, ಈ ಎರಡನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅಂತಂದ್ರೆ ಕೊನೆಯದಾಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಇವಾಗ ನೀವು ಗೃಹಲಕ್ಷ್ಮಿ ಹಣವನ್ನ ಪಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 15 ತಿಂಗಳುಗಳಾಯಿತು. ಅಂತಂದ್ರೆ 1 ರಿಂದ 15ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ. ಇಲ್ಲಿ ನೀವು ಗಮನಿಸಬಹುದು ಏನಾಗಿದೆ ಅಂತಂದ್ರೆ, ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನ ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದ್ರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ ನೋಡಿ. ನಿಮಗೆ 1 ರಿಂದ 10ನೇ ಕಂತಿನ ಹಣವನ್ನು ಹಾಕಿಬಿಟ್ಟಿದ್ರು. ಅಲ್ಲಿ 11, 12, 13ನೇ ಕಂತಿಗಳನ್ನು ತುಂಬಾ ಲೇಟ್ ಆಗಿ ಹಾಕಿದ್ರು. ನಂತರ 14, 15ನೇ ಕಂತಿನ ಹಣವನ್ನು ಸರಿಯಾದಂತಹ ಸಮಯದಲ್ಲಿ ಹಾಕಿದ್ರು. ಇವಾಗ 16, 17 ಮತ್ತು 18ನೇ ಕಂತಿನ ಹಣವನ್ನು ಸರಿಯಾಗಿ ಹಾಕ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾವು ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಒಂದು ವರದಿ ತುಂಬಾನೇ ಒಂದು ಅಚ್ಚರಿ ಅನಿಸಿತು. ಏನಂತ ತಿಳಿಸಿಕೊಡ್ತಾನೆ. ಸೊ ಕೊನೆಯದಾಗಿ ನೋಡ್ತಾ ಹೋಗಿ ನೋಡಿ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ, ಇವಾಗ ಒಂದು ಹಣಕಾಸು ಇಲಾಖೆ ಅಂತ ಇರುತ್ತೆ. ಆ ಹಣಕಾಸು ಇಲಾಖೆಯವರಿಗೆ ಇವಾಗ ಗೃಹಲಕ್ಷ್ಮಿಯ ಮಂಡಳಿಯವರು ಈ ತಿಂಗಳು ಇಷ್ಟು ಅಂತ ಒಂದು ಲಿಸ್ಟ್ ಅನ್ನು ಕೊಡಬೇಕು. ಯಾರಿಗೆ? ಹಣಕಾಸು ಇಲಾಖೆಯವರಿಗೆ. ಅದನ್ನ ಪ್ರತಿ ತಿಂಗಳನ್ನು ಕೂಡ ಕೊಡಬೇಕು. ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಸುಮಾರು 1 ರಿಂದ 2 ತಿಂಗಳ ಹಣವನ್ನು ಕೂಡ ಇವರು ಒಟ್ಟಿಗೆ ಕೊಡೋಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ನಿಮಗೆ ಆ ಒಂದು ತಿಂಗಳಿನ ಒಂದು ಲಿಸ್ಟ್ ಅನ್ನ ಅದೇ ತಿಂಗಳಲ್ಲಿ ಕೊಟ್ಬಿಟ್ಟಿದ್ರೆ ಇಷ್ಟಕ್ಕೆ ಹಣ ಬರ್ತಿತ್ತು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ರಿಯಾಲಿಟಿ
ಏನಿದೆ ಅಂತ ಸರಿಯಾಗಿ ಗೊತ್ತಿಲ್ಲ, ಆದರೆ ಆಲ್ಮೋಸ್ಟ್ ಇದೇ ಆಗಿರುತ್ತೆ ಅಂತ ಅನ್ಸುತ್ತೆ. ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16, 17 ಈ 2 ಕಂತುಗಳು ಬಂದ ನಂತರನೇ ನಿಮ್ಮ ಖಾತೆಗಳಿಗೆ ಈ 18ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ಬೋದು. ಈ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇಂದು ಸಂಜೆ ಬಿಡುಗಡೆ ಆಗಲಿದೆ ಸ್ನೇಹಿತರೆ. ಸೊ ಈ ಒಂದು ಭರ್ಜರಿ ಮಾಹಿತಿಗಾಗಿ ತಪ್ಪದೆ ಒಂದೇ ಒಂದು ಕಾಮೆಂಟ್ ಅನ್ನು ಮಾಡಿ, ಥ್ಯಾಂಕ್ ಯು ಸೋ ಮಚ್ ಅಂತ. ಹಾಗೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೊನೆಯದಾಗಿ ಯಾವ ಒಂದು ಕಂತಿನ ಹಣವನ್ನು ಪಡೆದುಕೊಂಡಿದ್ರೆ ಅದನ್ನು ಕೂಡ ತಿಳಿಸಿ. ಇವಾಗ ಜಿಲ್ಲೆಗಳ ಲಿಸ್ಟ್, ಸೊ ಕೊನೆವರೆಗೂ ನೋಡಿ ಅಂತ ಅದಕ್ಕೆ ನಾನು ನಿಮ್ಗೆ ಹೇಳೋದು. ಇವಾಗ ಜಿಲ್ಲೆಗಳ ಲಿಸ್ಟ್ ನೀವು ಕೇಳ್ತಾ ಇದ್ರಿ, ಸೊ ನೀವು ಅನೇಕ ರೀತಿಯ ಮಾಹಿತಿಗಳನ್ನು ನೋಡ್ತಾ ಇರ್ತೀರಾ, ಆ ಜಿಲ್ಲೆಗಳಿಗೆ ಬಂತು, ಈ ಜಿಲ್ಲೆಗಳಿಗೆ ಬಂತು ಅಂತ. ಬಟ್ ಓಕೆ ಇರಲಿ, ಎಲ್ಲರೂ ಕೂಡ ಅವರ ಒಂದು ರಿಸರ್ಚ್ ಪ್ರಕಾರನೇ ವಿಡಿಯೋ ಮಾಡೋದು. ಬಟ್ ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನಂತಂದ್ರೆ, ಇವತ್ತು ಬಂದಿರುವಂತಹ ಮಾಹಿತಿ ಪ್ರಕಾರ ಕೇವಲ 5ರಿಂದ ಸುಮಾರು 7 ಜಿಲ್ಲೆಗಳಿಗೆ, ಅಂತಂದ್ರೆ 6-7 ಜಿಲ್ಲೆಗಳಿಗೆ ನಿಮ್ಮ ಖಾತೆಗಳಿಗೆ ಇವತ್ತು ಜಮೆ ಆಗ್ತಾ ಇರುವಂತದ್ದು ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಹೊರಬಿದ್ದಿದೆ. ಸೊ ಇರಲಿ, ಓಕೆ, ಯಾವ ಒಂದು ಜಿಲ್ಲೆಗಳ ನೇಮ್ ತಿಳಿಸಿ ಅಂತಂದ್ರೆ, ಸೊ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಬೇಗ ತಲುಪಿಸಿ. ನೀವು ತಲುಪಿಸಬೇಕು ಅಂತಂದ್ರೆ ಒಂದೇ ಒಂದು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು. ಹಾಗೆ ತಪ್ಪದೆ ಒಂದೇ ಒಂದು ಲೈಕ್ ಅನ್ನು ಮಾಡಿ, ಹಾಗೂ ಈ ವಿಡಿಯೋಕ್ಕೆ ತಪ್ಪದೆ ಒಂದೇ ಒಂದು ಕಾಮೆಂಟ್ ಮಾಡಿ. ನಿಮ್ಗೆ ಏನು ತಿಳಿಸುತ್ತಲ್ಲ ಅದನ್ನೇ ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ.